ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಬೇಕು ಅಂದರೆ ದೇವರ ಮನೆಯಲ್ಲಿ ಈ ವಸ್ತುಗಳನ್ನು ಸೇರಿಸಿ ನಿಮ್ಮ ಮನೆ ದೇವರ ಫೋಟೋದ ಕೆಳಗೆ ಈ ಮುಡಿಪನ್ನು ಕಟ್ಟಬೇಕು. ಭಕ್ತಿ ಸಂಕಲ್ಪವನ್ನು ಮಾಡಿಕೊಂಡು ದೇವರ ಪೂಜೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಿಮ್ಮ ಯಾವುದೇ ಕೋರಿಕೆಗಳಿದ್ದರೂ ಖಂಡಿತ ಯಶಸ್ವಿಯಾಗಿ ಈಡೇರುತ್ತದೆ. ಅದಕ್ಕಾಗಿ ದೇವರ ಮನೆಯಲ್ಲಿ ಯಾವೆಲ್ಲ ಮುಡಿಪುಗಳನ್ನು ಕಟ್ಟಬೇಕು ಮತ್ತು ಹೇಗೆ ಪ್ರಾರ್ಥನೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾವು ಹಾಕುವ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ. ಯಾವುದಾದರೂ ಒಂದು ಕೋರಿಕೆಗಳನ್ನು ಬೇಡಿಕೊಳ್ಳಬೇಕು ಅನ್ನುವುದಾದರೆ, ಅಥವಾ ಯಾವುದೋ ಒಂದು ಗೊತ್ತೋ ಗೊತ್ತಿಲ್ಲದೆಯೋ ನಿಮ್ಮಿಂದ ಆಗಿರುವಂತಹ ತಪ್ಪುಗಳು ಇದ್ದರೆ ಈ ರೀತಿಯಾದಂತಹ ಮುಡಿಪನ್ನು ಕಟ್ಟುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಪರಿಹಾರ ಆಗುವುದರ ಜೊತೆಗೆ ನೀವು ಏನೇ ಬೇಡಿಕೊಂಡರೂ ಖಂಡಿತವಾಗಿಯೂ ಈಡೇರುತ್ತದೆ. ಅದರ ಅನುಸಾರ ಒಂದು ಬಿಳಿಯ ಬಟ್ಟೆಗೆ ಹಳದಿ ನೀರಿನ ಪ್ರೋಕ್ಷಣೆ ಮಾಡಿ ಹಳದಿ ಬಟ್ಟೆಯನ್ನಾಗಿ ಮಾರ್ಪಡಿಸಿಕೊಂಡಾದ ನಂತರ 3 ರೂಪಾಯಿ ನಾಣ್ಯಗಳನ್ನು ಮಧ್ಯಭಾಗದಲ್ಲಿಟ್ಟು ಮೇಲಿನ ಒಂದು ಗಂಟು ಮತ್ತು ಹಿಂದುಗಡೆ ಇನ್ನೊಂದು ಗಂಟು ಮತ್ತೆ ಮೇಲೆ ಮತ್ತೊಂದು ಗಂಟು, ಈ ರೀತಿಯಾಗಿ 3 ಗಂಟನ್ನು ಹಾಕಿ ಮುಡಿಪನ್ನು ಕಟ್ಟಬೇಕು. ಇದನ್ನು ದೇವರ ಮನೆಯಲ್ಲಿ ನಿಮ್ಮ ಇಷ್ಟ ದೇವರ ಅಥವಾ ನಿಮ್ಮ ಕುಲದೇವರ ಫೋಟೋದ ಕೆಳಗೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಭಕ್ತಿಯ ಸಂಕಲ್ಪವನ್ನು ಮಾಡಬೇಕು. ಸಂಕಲ್ಪ ಅಂದರೆ ನಿಮಗಿರ್ತಕ್ಕಂತಹ ಬೇಡಿಕೆಗಳನ್ನೆಲ್ಲ ಹೇಳಿಕೊಂಡು ಬೇಡಿಕೊಂಡು ಎಲ್ಲವೂ ಯಶಸ್ವಿಯಾಗಿ ನೆರವೇರಬೇಕು. ಯಾವುದೇ ರೀತಿಯಾದಂತಹ ಅಡೆತಡೆಗಳು ಆಗಲೇಬಾರದು. ತುಂಬ ವರ್ಷದಿಂದ ಈ ಆಸೆ, ಈ ಕನಸನ್ನು ಹೊತ್ತಿದ್ದೇನೆ, ಇದು ಈಡೇರಬೇಕು ಎಂದು ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಪ್ರಾರ್ಥನೆಯಿಂದ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರ ಆಗುವುದರ ಜೊತೆಗೆ ನಿಮ್ಮ ಪ್ರತಿಯೊಂದು ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ಯಾವುದೇ ಅಡೆತಡೆ ಇಲ್ಲದೆ ಅಂದುಕೊಂಡ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ. ಈ ಮುಡಿಪನ್ನು ಕಟ್ಟುವಾಗ ಭಕ್ತಿ ಶ್ರದ್ಧೆ ಎನ್ನುವ ನಂಬಿಕೆ ಇರಲೇಬೇಕು. ಈ ರೀತಿ ಮಾಡಿ ನೋಡಿ, ಯಶಸ್ಸಿನ ಹಾದಿ ನಿಮಗೆ ಕಾಣುತ್ತದೆ. ಇದನ್ನು ಯಾವ ದಿನ ಮಾಡಬೇಕು ಗುರುಗಳೇ ಅನ್ನೋದಾದರೆ, ಮಂಗಳವಾರ ಅಥವಾ ಶುಕ್ರವಾರ, 3 ಮಂಗಳವಾರ ಅಥವಾ 3 ಶುಕ್ರವಾರ ಈ ರೀತಿ ಮಾಡಬೇಕು. ಆ 3 ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ದೇವರ ಹುಂಡಿಗೋ ಅಥವಾ ಭಕ್ತಿಯಿಂದ ಮಂಗಳಾರತಿ ತಟ್ಟೆಗೋ ಹಾಕಬೇಕು, ಅಥವಾ ಭಿಕ್ಷುಕರಿಗೆ ದಾನ ಮಾಡಬೇಕು. ಈ ರೀತಿ ಮಾಡಿ ನೋಡಿ, ಯಶಸ್ಸಿನ ದಾರಿ ಸಿಗುತ್ತದೆ. ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ. ಹಾಗೂ ಭಗವಂತನ ಆಶೀರ್ವಾದದಿಂದ ನೀವು ಬೇಡಿಕೊಂಡಿದ್ದೆಲ್ಲ ಈಡೇರುತ್ತದೆ. ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ. ಧನ್ಯವಾದಗಳು.